ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಪರಿಸ್ಥಿತಿ ಈಗ ಎಲ್ಲಿಗೆ ಬಂದು ತಲುಪಿದೆ ಅಂದ್ರೆ, ಒಂದು ದೇಶದ ಸಾಲವನ್ನ ತೀರಿಸಲು ಮತ್ತೊಂದು ದೇಶದ ಎದುರು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಗತ್ತಿನ ಕಣ್ಣಿಗೆ ತಾನೊಬ್ಬ ಪರಮಾಣು ಶಕ್ತಿಶಾಲಿ ರಾಷ್ಟ್ರ ಅಂತ ಕೊಚ್ಚಿಕೊಳ್ಳುವ ಪಾಕಿಸ್ತಾನ ಇದೀಗ ಅಕ್ಷರಶಃ ತನ್ನೆಲ್ಲ ಮರ್ಯಾದೆಯನ್ನ ಜಾಗತಿಕ ವೇದಿಕೆಯಲ್ಲಿ ಕಳೆದುಕೊಂಡು ಬೆತ್ತಲಾಗಿದೆ. ಅದರಲ್ಲೂ ವಿಶೇಷವಾಗಿ ಇಸ್ಲಾಮಿಕ್ ರಾಷ್ಟ್ರಗಳ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಪಾಕಿಸ್ತಾನದ ಅತಿದೊಡ್ಡ ಆರ್ಥಿಕ ಪೋಷಕನಾಗಿದ್ದ ಯುಎಇ ಇದೀಗ ಪಾಕಿಸ್ತಾನದ ಕುತ್ತಿಗೆ ಪಟ್ಟಿಯನ್ನು ಹಿಡಿದು, ನೀನು ಎಲ್ಲಿಂದ ತರ್ತೀಯೋ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನಾನು ನಿನಗೆ ಕೊಟ್ಟಿದ್ದಂತಹ $3.5 ಬಿಲಿಯನ್ ಸಾಲವನ್ನ ಬಡ್ಡಿ ಸಮೇತ ತಕ್ಷಣವೇ ಮರುಪಾವತಿಸು ಅಂತ ಯುಎಇ ಪಾಕಿಸ್ತಾನಕ್ಕೆ ಒಂದು ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಯುಎಇಯ ಈ ಒಂದು ವಾರ್ನಿಂಗ್ ನಿಂದ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ದೇಶದ ಭಂಡಾರದಲ್ಲಿದ್ದಂತಹ ಇರೋಬರೋ ಚಿಲ್ಲರೆ ಕಾಸನ್ನೆಲ್ಲ ಒಟ್ಟುಗೂಡಿಸಿ ಯುಎಇಯ ಕಾಲನ್ನ ಹಿಡಿದು ಸಾಲವನ್ನ ಮರುಪಾವತಿಸಿದ್ದಾರೆ. ಅಷ್ಟಕ್ಕೂ ಇಷ್ಟು ವರ್ಷ ಪಾಕಿಸ್ತಾನಕ್ಕೆ ಕರುಣೆ ತೋರಿಸಿದ್ದಂತಹ ಯುಎಇ ಇದೀಗ ಏಕಾಏಕಿ ಈ ಪರಿ ಕ್ರೂರವಾಗಿ ವರ್ತಿಸ್ತಾ ಇರೋದಾದ್ರೂ ಯಾಕೆ? ಪಾಕಿಸ್ತಾನ, ಅಮೆರಿಕ ಮತ್ತು ಇರಾನ್ ನಡುವೆ ಆಡ್ತಾ ಇರುವಂತಹ ಆ ಡೇಂಜರಸ್ ಡಬಲ್ ಗೇಮ್ ಆದ್ರೂ ಎಂಥದ್ದು? ಸೌದಿ ಅರೇಬಿಯಾ ದಿಢೀರಂತ ಎಂಟ್ರಿ ಕೊಟ್ಟು ಪಾಕಿಸ್ತಾನಕ್ಕೆ $3 ಬಿಲಿಯನ್ ಹಣವನ್ನ ಭಿಕ್ಷೆ ಹಾಕಿದ್ಯಾಕೆ? IMF ಸಾಲಕ್ಕಾಗಿ ಪಾಕಿಸ್ತಾನ ಚೀನಾದ ಕಾಲನ್ನ ಹಿಡಿದಿರುವ ಹಿಂದಿರುವ ಕರಾಳ ಷಡ್ಯಂತ್ರವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಮಧ್ಯಪ್ರಾಚ್ಯದ ರಣರಂಗದಲ್ಲಿ ಪಾಕಿಸ್ತಾನ ಆರ್ಥಿಕವಾಗಿ ಹೇಗೆ ದಿವಾಳಿಯಾಗಿದೆ ಎನ್ನುವ ಪ್ರತಿಯೊಂದು ಗುಟ್ಟನ್ನ ಎಳೆಯಡಿಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಭಾರತದ ಮೇಲೆ ಸದಾಕಾಲ ಕತ್ತಿ ಮಸಿತಾ ಇದ್ದಂತಹ ಪಾಕಿಸ್ತಾನಕ್ಕೆ ಸರಿಯಾಗಿ ಆಗಿದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಇಡೀ ಕರಾಳ ಆರ್ಥಿಕ ಬಿಕ್ಕಟ್ಟಿನ ಅಸಲಿ ಕಥೆ ಶುರುವಾಗಿದ್ದು 2019ರಲ್ಲಿ. ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಾಗ ದೇಶವನ್ನ ದಿವಾಳಿಯಾಗದಂತೆ ತಡೆಯಲು ಯುಎಇ ಪಾಕಿಸ್ತಾನಕ್ಕೆ ಸುಮಾರು $3.5 ಬಿಲಿಯನ್ ಅಂದ್ರೆ ಸರಿಸುಮಾರು 29,000 ಕೋಟಿ ರೂಪಾಯಿಯನ್ನ ಫೈನಾನ್ಷಿಯಲ್ ಬೇಲ್ಔಟ್ ಅನ್ನು ನೀಡಿತ್ತು. ಇದನ್ನ ಪಾಕಿಸ್ತಾನದ ಸೆಂಟ್ರಲ್ ಬ್ಯಾಂಕ್ ನಲ್ಲಿ ಠೇವಣಿಯನ್ನು ಇಡಲಾಗಿತ್ತು. ಪ್ರತಿ ವರ್ಷ ಪಾಕಿಸ್ತಾನ ಈ ಸಾಲದ ಅವಧಿಯನ್ನ ವಿಸ್ತರಿಸಿಕೊಳ್ತಾನೆ ಬಂದಿತ್ತು. ಆದ್ರೆ ಈ ಬಾರಿ 2026ರಲ್ಲಿ ಏನಾಗಿದೆ ಗೊತ್ತಾ? ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಮತ್ತೆ ಸಾಲದ ಅವಧಿಯನ್ನು ವಿಸ್ತರಿಸಲು ಯುಎಇ ರಾಜಮನೆತನವನ್ನ ಕೇಳಿದಾಗ ಯುಎಇ ಕಡೆಯಿಂದ ಬಂದಿದ್ದು ಒಂದೇ ಒಂದು ಉತ್ತರ: ನೋ ರೋಲ್ ಓವರ್, ಕಂಪ್ಲೀಟ್ ಸಾಲವನ್ನ ಈಗಲೇ ಪಾವತಿಸಿ ಅಂತ. ಇದನ್ನ ಕೇಳಿ ಪಾಕಿಸ್ತಾನದ ಹಣಕಾಸು ಸಚಿವಾಲಯಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದಂತಾಗಿದೆ. ಪಾಕಿಸ್ತಾನದ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ವರದಿಯ ಪ್ರಕಾರ ಪಾಕಿಸ್ತಾನದ ಬಳಿ ಇದ್ದಂತಹ ಒಟ್ಟು ವಿದೇಶಿ ವಿನಿಮಯ ಮೀಸಲು ನಿಧಿಯೇ ಕೇವಲ $16.4 ಬಿಲಿಯನ್. ಇದರಲ್ಲಿ $3 ಬಿಲಿಯನ್ ಅನ್ನ ಏಕಾಏಕಿ ಯುಎಇಗೆ ವಾಪಸ್ ಕೊಟ್ಟರೆ ಪಾಕಿಸ್ತಾನದ ಮೀಸಲು ನಿಧಿಯ 1/5 ಭಾಗ ಕಂಪ್ಲೀಟ್ ಆಗಿ ಖಾಲಿಯಾಗ್ಬಿಡುತ್ತೆ. ಆದ್ರೂ ಅನಿವಾರ್ಯವಾಗಿ ಯುಎಇಯ ಕೋಪಕ್ಕೆ ಗುರಿಯಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಪಾಕಿಸ್ತಾನ ಏಪ್ರಿಲ್ ತಿಂಗಳಲ್ಲಿ $1 ಬಿಲಿಯನ್ ಕಂತು ಸೇರಿದಂತೆ ಪೂರ್ಣ $3.45 ಬಿಲಿಯನ್ ಹಣವನ್ನ ಯುಎಇಗೆ ಪಾವತಿ ಮಾಡಿ ಅಕ್ಷರಶಃ ಉಸಿರು ಬಿಗಿ ಹಿಡಿಯುವಂತೆ ಮಾಡಿಕೊಂಡಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಯುಎಇ ಪಾಕಿಸ್ತಾನದ ಕುತ್ತಿಗೆ ಪಟ್ಟಿಯನ್ನು ಹಿಡಿದಿದ್ದು ಹಣದ ಅವಶ್ಯಕತೆ ಇದ್ದಿದ್ದರಿಂದ ಅಲ್ಲ. ಯುಎಇ ಜಗತ್ತಿನ ಅತಿ ಶ್ರೀಮಂತ ರಾಷ್ಟ್ರ. $3.5 ಬಿಲಿಯನ್ ಅವರಿಗೆ ಲೆಕ್ಕಕ್ಕೆ ಇಲ್ಲ. ಹಾಗಾದ್ರೆ ಯುಎಇ ಪಾಕಿಸ್ತಾನದ ಮೇಲೆ ಈ ಮಟ್ಟದ ಆರ್ಥಿಕ ನಿರ್ಬಂಧವನ್ನ ಹಾಕಲು ಕಾರಣವೇನು? ಇದಕ್ಕೆ ಅಸಲಿ ಕಾರಣ ಪಾಕಿಸ್ತಾನದ ವಿದೇಶಾಂಗ ನೀತಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಪಾಕ್ ಆಡ್ತಾ ಇರುವಂತಹ ಡೇಂಜರಸ್ ಡಬಲ್ ಗೇಮ್. ಇಂದು ಅಮೆರಿಕ ಮತ್ತು ಇರಾನ್ ಹಾಗೂ ಇಸ್ರೇಲ್ ನಡುವೆ ಭೀಕರವಾದಂತಹ ಶೀತಲ ಸಮರ ನಡೀತಾ ಇದೆ. ಈ ಯುದ್ಧದ ಸಮಯದಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವೆ ಒಂದು ಮಧ್ಯವರ್ತಿ ರಾಷ್ಟ್ರವನ್ನಾಗಿ ಆಯ್ಕೆ ಮಾಡಿದೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ತಾನೇನೋ ಜಗತ್ತಿನ ಅತಿದೊಡ್ಡ ಶಾಂತಿ ದೂತ ಎನ್ನುವಂತೆ ನಾನು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ನಡೆಸ್ತಾ ಇದ್ದೀನಿ ಅಂತ ಜಂಬವನ್ನ ಕೊಚ್ಚಿಕೊಳ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಅಮೆರಿಕ ನೀಡುತ್ತಿರುವಂತಹ ಈ ಅನಗತ್ಯ ಆದ್ಯತೆಯೇ ಯುಎಇಯನ್ನ ಕೆರಳಿಸಿರೋದು. ಗಲ್ಫ್ ರಾಷ್ಟ್ರಗಳ ಆಂತರಿಕ ಯುದ್ಧದಲ್ಲಿ ಯುಎಇಗೆ ಇರಾನ್ ಒಂದು ಭಾರಿ ದೊಡ್ಡ ಶತ್ರು. ಯುಎಇ ಬಯಸ್ತಾ ಇರೋದು ಒಂದೇ: ಪಾಕಿಸ್ತಾನ ಇರಾನ್ ವಿರುದ್ಧ ಕಠಿಣ ನಿಲುವು ತೆಗೆದುಕೊಳ್ಬೇಕು. ಆದ್ರೆ ಪಾಕಿಸ್ತಾನ ಇರಾನ್ ನೊಂದಿಗೆ ವ್ಯಾಪಾರ ಮಾಡುತ್ತಾ ಅಮೆರಿಕದ ಜೊತೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ತಟಸ್ಥ ನಾಟಕವನ್ನಾಡ್ತಾ ಇದೆ. ಇದೇ ಕಾರಣಕ್ಕೆ ಯುಎಇ, ನೀನು ನಮಗೆ ವಿಶ್ವಾಸ ದ್ರೋಹ ಮಾಡ್ತಾ ಇದೀಯಾ, ನನ್ನ ಸಾಲವನ್ನ ತಕ್ಷಣ ವಾಪಸ್ ಕೊಡುವಂತ ಪಾಕಿಸ್ತಾನದ ಬೆನ್ನಿಗೆ ಬರೆ ಎಳೆದಿದೆ. ಪಾಕಿಸ್ತಾನ ಮತ್ತು ಯುಎಇ ನಡುವಿನ ಈ ಬೇರಿಕೆಗೆ ಮತ್ತೊಂದು ಭಾರಿ ದೊಡ್ಡ ಕಾರಣವಿದೆ. ಅದು ಸೌದಿ ಅರೇಬಿಯಾ ಮತ್ತು ಯೆಮನ್ ಸಂಘರ್ಷ. ಮಧ್ಯಪ್ರಾಚ್ಯದಲ್ಲಿ ಸೌದಿ ಅರೇಬಿಯಾ ಮತ್ತು ಯುಎಇ ನಡುವೆ ಆಂತರಿಕವಾಗಿ ಪ್ರಾದೇಶಿಕ ಉದ್ವಿಗ್ನತೆ ಇದೆ. ಯೆಮನ್ ಯುದ್ಧದಲ್ಲಿ ಈ ಎರಡು ರಾಷ್ಟ್ರಗಳು ಪರಸ್ಪರ ವಿರೋಧಿ ಬಣಗಳನ್ನ ಬೆಂಬಲಿಸ್ತಾ ಇವೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ಪಾಕಿಸ್ತಾನ ನೇರವಾಗಿ ಸೌದಿ ಅರೇಬಿಯಾ ಜೊತೆ ಕೈ ಜೋಡಿಸಿದೆ. ಕಳೆದ ವರ್ಷ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಡುವೆ ಒಂದು ಬೃಹತ್ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ರಿಯಾದ್ ಜೊತೆ ಇಸ್ಲಾಮಾಬಾದ್ ಬೆಳೆಸ್ತಾ ಇರುವ ಈ ಅತಿಯಾದ ಹೊಂದಾಣಿಕೆ ಯುಎಇಗೆ ನುಂಗಲಾರದ ತುತ್ತಾಗಿದೆ. ನೀನು ನಮ್ಮ ಶತ್ರುವಿನ ಸ್ನೇಹಿತನಾಗಿದ್ದೀಯಾ, ಹಾಗಾದ್ರೆ ನಮ್ಮ ಹಣ ವಾಪಸ್ ಕೊಡು ಎನ್ನುವ ರೇಂಜ್ಗೆ ಯುಎಇ ಇಳಿದಿದೆ. ಯಾವಾಗ
ಯುಎಇ ಪಾಕಿಸ್ತಾನದಿಂದ $3.5 ಬಿಲಿಯನ್ ಕಿತ್ಕೊಂಡು ಆರ್ಥಿಕ ಒತ್ತಡವನ್ನ ಹಾಕ್ತು. ಆಗ ಪಾಕಿಸ್ತಾನ ಅಕ್ಷರಶಃ ಉಸಿರುಗಟ್ಟುವ ಸ್ಥಿತಿಗೆ ತಲುಪಿತು. ಪಾಕಿಸ್ತಾನದ ರೂಪಾಯಿ ಮೌಲ್ಯ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಕುಸಿಯುವ ಹಂತಕ್ಕೆ ಬಂದಿತ್ತು. ಆಗ ಪಾಕಿಸ್ತಾನದ ರಕ್ಷಣೆಗೆ ಅಂದ್ರೆ ಪಾಕಿಸ್ತಾನದ ಭಿಕ್ಷಾ ಪಾತ್ರೆಗೆ ಹಣ ಹಾಕಲು ಎಂಟ್ರಿ ಕೊಟ್ಟಿದೆ ಸೌದಿ ಅರೇಬಿಯಾ. ಪಾಕಿಸ್ತಾನ ತನ್ನ ಪರವಾಗಿ ನಿಲ್ಲಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಸೌದಿ ಅರೇಬಿಯಾ ದಿಢೀರನೆ $3 ಬಿಲಿಯನ್ ಹೊಸ ಠೇವಣಿಯನ್ನ ಪಾಕಿಸ್ತಾನದ ಬ್ಯಾಂಕ್ಗೆ ಜಮಾವಣೆ ಮಾಡಿದೆ. ಇದಷ್ಟೇ ಅಲ್ಲ, ಹೆಚ್ಚುವರಿಯಾಗಿ $5 ಬಿಲಿಯನ್ ಆರ್ಥಿಕ ನೆರವು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದೆ. ಜೊತೆಗೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಕೂಡ $80 ಕೋಟಿ ಸಾಲವನ್ನ ಕೊಟ್ಟಿದೆ. ಇದಕ್ಕೆ ಭಾರತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದು ಮೇಲ್ನೋಟಕ್ಕೆ ಪಾಕಿಸ್ತಾನಕ್ಕೆ ಜಾಕ್ಪಾಟ್ ಹೊಡೆದಂತೆ ಕಾಣಬಹುದು, ಆದ್ರೆ ಅಸಲಿ ಕಥೆ ಬೇರೆ ಇದೆ. ಪಾಕಿಸ್ತಾನ ಈಗ ಐಎಂಎಫ್ ಮುಂದೆ $7 ಬಿಲಿಯನ್ ಬೇಲ್ಔಟ್ ಪ್ಯಾಕೇಜ್ ಗಾಗಿ ಗೋಗರಿತಾ ಇದೆ. ಐಎಂಎಫ್ ಪ್ರತಿ ಬಾರಿ ಸಾಲ ಕೊಡುವಾಗಲೂ ಪಾಕಿಸ್ತಾನದ ಕತ್ತು ಹಿಸುಕುವಂತಹ ಕಠಿಣ ಷರತ್ತುಗಳನ್ನು ವಿಧಿಸುತ್ತೆ. ಜನಸಾಮಾನ್ಯರ ಮೇಲೆ ವಿಪರೀತವಾದಂತಹ ಟ್ಯಾಕ್ಸ್ ಹಾಕುವಂತೆ, ವಿದ್ಯುತ್ ಪೆಟ್ರೋಲ್ ಬೆಲೆ ಏರಿಸುವಂತೆ ಐಎಂಎಫ್ ಆರ್ಡರ್ ನ ಮಾಡ್ತಾ ಇದೆ. ಸ್ನೇಹಿತರೆ, ಪಾಕಿಸ್ತಾನದ ಈ ಆರ್ಥಿಕ ಲೆಕ್ಕಾಚಾರವನ್ನ ನೋಡಿದ್ರೆ ಎಂಥವರಿಗೂ ಕೂಡ ತಲೆ ಗಿರ್ರ ಅಂತ ತಿರುಗುತ್ತೆ. ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಸಾರ್ವಜನಿಕವಾಗಿ ಹೇಳುವಂತೆ ಪಾಕಿಸ್ತಾನ ಎಲ್ಲರಿಂದಲೂ ಕೂಡ ಸಾಲದ ಭಿಕ್ಷೆಯನ್ನು ಕೇಳುತ್ತೆ. ನಾವು ಸಾಲದ ಸುಳಿಯಲ್ಲಿ ಸಿಲುಕಿದ್ದೀವಿ ಅಂತ ಕಣ್ಣೀರನ್ನ ಹಾಕಿದೆ. ಕೇವಲ ಈ ಒಂದು ಆರ್ಥಿಕ ವರ್ಷದಲ್ಲಿ ಪಾಕಿಸ್ತಾನ ದೇಶ ದಿವಾಳಿಯಾಗದಂತೆ ತಡೆಯಲು ಅದಕ್ಕೆ ಕನಿಷ್ಠ $12 ಬಿಲಿಯನ್ ಬಾಹ್ಯ ಠೇವಣಿಗಳ ಅವಶ್ಯಕತೆ ಇದೆ. ಈ $12 ಬಿಲಿಯನ್ ನಲ್ಲಿ $5 ಬಿಲಿಯನ್ ಸೌದಿ ಅರೇಬಿಯಾದಿಂದ ಬಂದ್ರೆ ಉಳಿದ $4 ಬಿಲಿಯನ್ ಚೀನಾದಿಂದ ಬರಬೇಕಾಗಿದೆ. ಆದ್ರೆ ಪಾಕಿಸ್ತಾನದ ಇಂದು ಸಂಪೂರ್ಣವಾಗಿ ಚೀನಾದ ಡೆತ್ ಟ್ರ್ಯಾಪ್ ಅಂದ್ರೆ ಸಾಲದ ಬಲೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಚೀನಾ ಕೊಡುವ ಭಿಕ್ಷೆಗಾಗಿ ಪಾಕಿಸ್ತಾನ ತನ್ನ ದೇಶದ ಸಾರ್ವಭೌಮತೆಯನ್ನೇ ಚೀನಾಕ್ಕೆ ಅಡಮಾನವಿಟ್ಟಿದೆ. ಪಾಕಿಸ್ತಾನದ ಆರ್ಥಿಕ ವಿಶ್ಲೇಷಕರು ಹೇಳುವ ಪ್ರಕಾರ ದಿನ ಬೆಳಗಾದ್ರೆ ಟಿವಿಯಲ್ಲಿ ವಿದೇಶಗಳ ಮೇಲಿನ ಈ ಅತಿಯಾದ ಅವಲಂಬನೆಯೇ ಪಾಕಿಸ್ತಾನವನ್ನ ಶೀಘ್ರದಲ್ಲಿಯೇ ಮತ್ತೊಂದು ಶ್ರೀಲಂಕಾ ಆಗಿ ಬದಲಾಯಿಸುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಕಾಲದಲ್ಲಿ ಜಗತ್ತಿಗೆ ಶಾಂತಿ ಪಾಠ ಹೇಳಲು ಹೊರಟಿದ್ದಂತಹ ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ಮಾಡುತ್ತಾ ಉಗ್ರರನ್ನ ಸಾಕಿ ಸಲಹಿದಂತಹ ಪಾಕಿಸ್ತಾನ ಇಂದು ತಾನು ಮಾಡಿದ ಕರ್ಮದ ಫಲವನ್ನ ಅನುಭವಿಸ್ತಾ ಇದೆ. ಆರ್ಥಿಕವಾಗಿ ಬೆನ್ನು ಮೂಳೆ ಮುರಿದುಕೊಂಡಿರುವ ಪಾಕಿಸ್ತಾನ ಇಂದು ಕೇವಲ ಸೌದಿ ಅರೇಬಿಯಾ, ಚೀನಾ ಮತ್ತು ಐಎಂಎಫ್ ನ ದಯೆ ಮೇಲೆ ಉಸಿರಾಡ್ತಾ ಇದೆ. ಯುಎಇ ಕೊಟ್ಟಂತಹ ಈ $3.5 ಬಿಲಿಯನ್ ಸಾಲ ವಸೂಲಿಯೇ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ವಾರ್ನಿಂಗ್ ಆಗಿದೆ. ಭವಿಷ್ಯದಲ್ಲಿ ಸೌದಿ ಅರೇಬಿಯಾ ಅಥವಾ ಚೀನಾ ಕೂಡ ಇದೇ ರೀತಿ ತಮ್ಮ ಹಣವನ್ನು ವಾಪಸ್ ಕೇಳಿದ್ರೆ ಪಾಕಿಸ್ತಾನದ ಆರ್ಥಿಕತೆ ಅಕ್ಷರಶಃ ಮಣ್ಣು ಪಾಲಾಗುವುದು ಗ್ಯಾರಂಟಿ. ಸೊ ನಿಮ್ಗೆ ಏನ್ಸುತ್ತೆ? ಇಸ್ಲಾಮಿಕ್ ರಾಷ್ಟ್ರಗಳ ದುಡ್ಡನ್ನ ಯುಎಇ ಪಾಕಿಸ್ತಾನದ ಕುತ್ತಿಗೆ ಪಟ್ಟಿ ಹಿಡಿದು $3.5 ಬಿಲಿಯನ್ ಸಾಲ ವಸೂಲಿ ಮಾಡಿರುವ ಈ ಖಡಕ್ ನಿರ್ಧಾರ ಸರಿ ಅನ್ಸುತ್ತಾ? ಅಮೆರಿಕ, ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವೆ ಪಾಕಿಸ್ತಾನ ಆಡ್ತಾ ಇರುವ ಡಬಲ್ ಗೇಮ್ ಪಾಕಿಸ್ತಾನದ ವಿನಾಶಕ್ಕೆ ಮುನ್ನುಡಿ ಬರೆಯುತ್ತಾ? ಸಾಲದ ಮೇಲೆ ಸಾಲ ಮಾಡುತ್ತಾ ಚೀನಾ ಮತ್ತು ಐಎಂಎಫ್ ನ ಗುಲಾಮನಾಗ್ತಾ ಇರುವಂತಹ ಪಾಕಿಸ್ತಾನ ಮುಂದೊಂದು ದಿನ ವಿಶ್ವ ಭೂಪಟದಿಂದಲೇ ಕಣ್ಮರೆಯಾಗುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಪಾಕಿಸ್ತಾನದ ಈ ಆರ್ಥಿಕ ದಿವಾಳಿತನ, ಯುಎಇಯ ಖಡಕ್ ವಾರ್ನಿಂಗ್ ಮತ್ತು ಜಾಗತಿಕ ಷಡ್ಯಂತ್ರದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ವಿದ್ಯಮಾನಗಳು, ಆರ್ಥಿಕತೆ, ಡಿಫೆನ್ಸ್ ಅಪ್ಡೇಟ್ಸ್ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಜಾಗತಿಕ ಆರ್ಥಿಕತೆ ಮತ್ತು ನಮ್ಮ ದೇಶದ ಭದ್ರತೆಯ ಆಗುಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.